ಕಳೆದ ಸಂದೇಶದಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನವನ್ನು ನಾವು ಧ್ಯಾನಿಸಿಕೊಂಡೆವು. ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಹೇಳುವಾಗ ಸಹೋದರ ಪ್ರೀತಿ ಎಂಬುದನ್ನು ನಾವು ನೆನಪು ಮಾಡಿಕೊಂಡೆವು. ಅತ್ಯಂತ ಸಹೋದರ ಪ್ರೀತಿ ಇರುವಂತ ಆ ಸಭೆಯನ್ನು ಕರ್ತನು ಬಹಳಷ್ಟು ಮಟ್ಟಿಗೆ ಮೆಚ್ಚಿಕೊಳ್ಳುತ್ತಾ ದೇವರ ಸಹನ ವಾಕ್ಯವನ್ನು, ಕರ್ತನಾದ ಯೇಸು ಕ್ರಿಸ್ತನ ತಾಳ್ಮೆಯನ್ನು, ವಾಕ್ಯ ಸ್ವರೂಪಿಯಾದಂತ ಆತನ ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿರುವಂತಹ ಸಭೆ ಅದಾಗಿದ್ದಕ್ಕೋಸ್ಕರವಾಗಿ ತನ್ನನ್ನು ಪರಿಚಯಿಸಿಕೊಂಡನು. ಹೇಗೆ ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು ಎಂಬುದಾಗಿ ಪರಿಚಯಿಸಿಕೊಂಡನು. ಮತ್ತು ಅಷ್ಟು ಮಾತ್ರವಲ್ಲ, 8ನೇ ವಚನದಲ್ಲಿ ನೋಡುವಾಗ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ಸುವಾರ್ತೆಯ ಬಾಗಿಲನ್ನು ತೆಗೆದು ಮತ್ತು ಆ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ದೇವರ ವಾಕ್ಯ, ದೇವರ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ಮಹಿಮಾ ಸುವಾರ್ಥ ಪುಂಖಾನುಪುಂಖವಾಗಿ ಪ್ರಪಂಚದೆಲ್ಲ ಕಡೆಗಳಲ್ಲೂ ಕೂಡ ಹರಡುವ ಹಾಗೆ ಆ ಕಾಲಘಟ್ಟದಲ್ಲಿ ದೇವರ ಒಂದು ವಿಶ್ವವಿಖ್ಯಾತ ಆಗ್ತಕ್ಕಂಥ ಒಂದು ಸುವಾರ್ತೆಯ ಪ್ರಭಂಜನ ಅದು ಬಹಳ ಅದ್ಭುತವಾಗಿ ಆ ಫಿಲಡೆಲ್ಫಿಯಾ ಸಭೆಯ ಕಾಲದಲ್ಲಿ ನಡೆದಿದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಸಂತೋಷವುಳ್ಳವನಾಗಿ ಆ ಸಭೆಯನ್ನು ಮೆಚ್ಚಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರವಾಗಿ 10ನೇ ವಚನದಲ್ಲಿ ಆತನ ಹೇಳ್ತಿರುವಂತದ್ದು, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವನು. ಆ ಸಂಕಟ ಕಾಲದಲ್ಲಿ, ಆ ಮಹಾ ಸಂಕಟ ಕಾಲದಲ್ಲಿ, ಆ 7 ವರ್ಷಗಳ ಸಂಕಟ ಕಾಲ, ಮಹಾ ಸಂಕಟ ಕಾಲ, 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲದಲ್ಲಿ ತಪ್ಪಿಸಿ ಕಾಪಾಡುವನು ಎಂಬುದಾಗಿ ಹೇಳುವಾಗ ಸಭೆಯು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮೊದಲಗೆತ್ತಿಯಾಗಿ ಇರುವುದು ಎಂಬುದನ್ನ ಸ್ಪಷ್ಟಪಡಿಸಿರುವುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಮತ್ತು ಅಷ್ಟು ಮಾತ್ರವಲ್ಲ, ಪರಿಶುದ್ಧಾತ್ಮ ದೇವರು ವಾಕ್ಯಗಳಲ್ಲಿ ಬಹಳ ಅರ್ಥಗರ್ಭಿತವಾದಂತಹ ಸಂಗತಿಗಳನ್ನು ನಮಗೆ ಬರೆಸಿಕೊಟ್ಟಿರುವಂತಹದ್ದು ನಾವು ಧ್ಯಾನಿಸ್ಲಿಕ್ಕಾಗುವಂತೆ ಸಹಾಯ ಆಗುವಂತದ್ದಾಗಿದೆ. 11ನೇ ವಚನಕ್ಕೆ ಬಂದಾಗ, ಇವತ್ತು ನಾವು 11ನೇ ವಚನ ಮಾತ್ರ ಧ್ಯಾನಿಸೋಣ. ಓದಿ ಸಿಸ್ಟರ್, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನ ಮಾತ್ರ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನ. ಬೇಗನೆ ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯವನ್ನು ಯಾರೂ ಅಪಹರಿಸಬಾರದು. ಥ್ಯಾಂಕ್ ಯು ಬ್ರದರ್, ಸಾಕು. ಬೇಗನೆ ಬರುತ್ತೇನೆ ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯನ್ನು ಕುರಿತು, ಸಭೆಗೋಸ್ಕರವಾಗಿ ಬರುವಂತ ಆ ಪ್ರತ್ಯಕ್ಷತೆಯನ್ನು ಕುರಿತು ಹೇಳುತ್ತಾ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನ ಹಿಡಿದುಕೊಂಡಿರು. ಇಲ್ಲಿ ಪ್ರಿಯರೇ, ನಾವು ಆಲೋಚನೆ ಮಾಡಬೇಕಾಗಿರುವ ಸಂಗತಿ ಏನಂದ್ರೆ, ಧ್ಯಾನಿಸಬೇಕಾಗಿರುವುದು ನಿನಗಿರುವುದನ್ನು ಹಿಡಿದುಕೊಂಡಿರು ಅಂದ್ರೆ ಏನು? ನಿನಗಿರುವುದನ್ನು ಹಿಡಿದುಕೊಂಡಿರು ಅನ್ನೋ ಈ ವಚನ ಭಾಗ ಬೇರೆ ಸಭೆಗಳ ಪಂಕ್ತಿಗಳಲ್ಲಿರುವವರು ಈ ವಚನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದರಿಂದ ಅನೇಕ ರೀತಿಯ ಅಪಾರ್ಥಗಳಿಗೆ ಕಾರಣ ಆಗಿರ್ತದೆ. ಅದಕ್ಕೋಸ್ಕರವಾಗಿ ನಾವು ವಾಕ್ಯವನ್ನ ಧ್ಯಾನಿಸುವಾಗ ವಾಕ್ಯಾನುಸಾರವಾಗಿ, ಪವಿತ್ರಾತ್ಮಾನುಸಾರವಾಗಿ ಧ್ಯಾನಿಸಬೇಕು. ಇಲ್ಲಿ ನಿನಗಿರುವುದನ್ನು ಎಂಬುದಾಗಿ ಹೇಳುವಾಗ ಕೆಲವರು ರಕ್ಷಣೆ ಎಂಬುದಾಗಿ ತಿಳಿದುಕೊಂಡು ರಕ್ಷಣೆಯನ್ನು ನಾವು ಹಿಡಿದುಕೊಂಡಿರಬೇಕೆಂಬುದಾಗಿ ತಿಳಿದುಕೊಳ್ಳುತ್ತಾರೆ, ಹೇಳ್ತಾರೆ, ಬೋಧಿಸ್ತಾರೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ
ನಮಗೋಸ್ಕರ ಕಲ್ವಾರಿ ಕ್ರೂಸಿನಲ್ಲಿ ಆತನು ಮರಣ ಹೊಂದಿದ್ದನ್ನ, ಆ ಸುವಾರ್ತೆಯನ್ನು ನಾವು ಕೇಳಿದಾಗ, ಆ ಸುವಾರ್ತೆಯನ್ನು ನಾವು ನಂಬಿದಾಗ, ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕಾರ ಮಾಡಿಕೊಂಡಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಪವಿತ್ರಾತ್ಮದಿಂದ ಮುದ್ರೆ ಹೊಂದಿದಂತವರಾಗಿರ್ತೇವೆ. ಸ್ಯಾಲ್ವೇಷನ್ ಮೀನ್ಸ್ ಟ್ರಾನ್ಸ್ಫರ್ಮೇಶನ್. ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳುವಾಗ ಇಹಲೋಕದ ಜೀವಿತ ವಿಧಾನವನ್ನ ನಾವು ತ್ಯಜಿಸುವಂತವರಾಗಿರ್ತೇವೆ. ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳುವಾಗ ನಮ್ಮ ಪಾಪಗಳ ಸಲುವಾಗಿ, ನಮ್ಮ ಅಪರಾಧಗಳ ಸಲುವಾಗಿ ನಾವು ಪಶ್ಚಾತ್ತಾಪ ಹೊಂದುತ್ತೇವೆ. ಕ್ರಿಯಾತ್ಮಕವಾಗಿ ನಾವು ಮಾಡಿರೋ ಪಾಪಗಳಿಗೆ ಪರಿಹಾರ ಕರ್ತನಾದ ಯೇಸು ಕ್ರಿಸ್ತನು ತಾನೇ. ಆತನು ಯಜ್ಞದ ಕುರಿಯಾಗಿ ನಮಗೋಸ್ಕರವಾಗಿ ಮರಣ ಹೊಂದಿದ್ದಾನೆಂಬುದನ್ನು ನಂಬಿದಾಗ, ನಮ್ಮಲ್ಲಿ ಪಶ್ಚಾತ್ತಾಪ ಹುಟ್ಟಿದಾಗ ನಾವು ಪಶ್ಚಾತ್ತಾಪ ಪಡ್ತೇವೆ. ಮತ್ತು ರಕ್ಷಣೆಯನ್ನು ಹೊಂದಿದಾಗ ಆ ರಕ್ಷಣೆಯು ಅದು ಶಾಶ್ವತವಾದದ್ದು. ರಕ್ಷಣೆಯನ್ನು ನಾವು ಕಳೆದುಕೊಳ್ಳುವುದಿಲ್ಲ, ರಕ್ಷಣೆಯನ್ನು ನಾವು ಹಿಡಿದುಕೊಂಡಿರುವ ಅವಶ್ಯಕತೆ ಇರುವುದಿಲ್ಲ. ಆದರೆ ರಕ್ಷಣೆ ಹೊಂದಿರುವಂತ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ದಿನೇ ದಿನೇ ವಾಕ್ಯದ ಮೂಲಕವಾಗಿ ನಮ್ಮನ್ನು ಶುದ್ಧಿ ಮಾಡುತ್ತಾ, ವಾಕ್ಯಾನುಸಾರವಾಗಿ ಆತ್ಮಾನುಸಾರವಾಗಿ ಜೀವಿಸುವ ಹಾಗೆ ದೇವರು ತಾನೇ ನಮ್ಮನ್ನು ಕಾದು ನಡೆಸುತ್ತಾ ಇರೋನಾಗಿರ್ತಾನೆ. ನಿಜವಾಗಿಯೂ ರಕ್ಷಣೆ ಹೊಂದಿರುವಂತ ಒಬ್ಬ ಸಹೋದರನನ್ನು, ಒಬ್ಬ ಸಹೋದರಿಯನ್ನು. ಆದ್ರೆ ಇಲ್ಲಿ ನಿನಗಿರುವುದನ್ನು ಹಿಡಿದುಕೊಂಡಿರ್ಬೇಕೆಂಬುದಾಗಿ ಹೇಳುವಾಗ ಅದು ಏನು ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸುಗಳನ್ನ ಕೇಂದ್ರೀಕರಿಸಿಕೊಂಡು ವಿತ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್, ಏಕಚಿತ್ತತೆಯಿಂದ ಈ ಸಂಗತಿಗಳನ್ನು ಧ್ಯಾನಿಸೋಣ. ಮೊದಲನೇದಾಗಿ ರಕ್ಷಣೆ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಒಂದು ಮಾತನ್ನು ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9 ವಚನಗಳನ್ನ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9 ವಚನಗಳು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರದಿ. ಅದು ಕ್ರಿಯೆಗಳಿಂದ ಉಂಟಾದುದಲ್ಲ, ಆದುದರಿಂದ ಹೋಗುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಸಾಕು ಬ್ರದರ್, ಥ್ಯಾಂಕ್ ಯು. ಮೊದಲನೇದಾಗಿ ಇದು ನಮ್ಮ ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಏನೋ ಯಜ್ಞ ಯಾಗಾದಿಗಳನ್ನು ಮಾಡಿ ಅಥವಾ ಇನ್ನೇನೋ ಬೆಟ್ಟಗಳನ್ನು ಹತ್ತಿ ಇಳಿದು ಅಥವಾ ಇನ್ನೇನೋ ನೀತಿ ಕ್ರಿಯೆಗಳನ್ನು ಮಾಡಿ ಅಲ್ಲ. ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದಂತವರಾಗಿರ್ತೇವೆ. ನಂಬಿಕೆಯ ಮೂಲ ಕರ್ತನಾದ ಯೇಸು ಕ್ರಿಸ್ತನ ನಂಬಿದಾಗ ಆತನು ಕೃಪಾಪೂರ್ಣನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದಂತವರಾಗಿರ್ತೇವೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9-10 ವಚನಗಳಲ್ಲಿ ನಾವು ನೋಡುವಾಗ ಆ ರಕ್ಷಣೆಯು ನಿರಂತರವಾದ ರಕ್ಷಣೆ ಎಂಬುದನ್ನು ನಾವು ನೋಡ್ತೇವೆ. ದಯಮಾಡಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9-10 ವಚನ ನೋಡೋಣ. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯನಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಓದಿದ್ರಿ. ಇದರಿಂದ ನಮಗೆ ವಾಕ್ಯದಲ್ಲಿ ಅರ್ಥ ಆಗುವುದೇನೆಂದ್ರೆ, ರಕ್ಷಣೆಯು ನಿರಂತರ, ಅದು ಅಶಾಶ್ವತ ಅನ್ನೋದಾದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದುವ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ಆ ರಕ್ಷಣೆಯು ನಿರಂತರ. ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 17ನೇ ವಚನದಲ್ಲಿ ಮತ್ತೊಂದು ಸಂಗತಿಯನ್ನು ನಾವು ಕಾಣ್ತೇವೆ. ಇಸ್ರಾಯೇಲರ ರಕ್ಷಣೆಯು ಕೂಡ, ದಯಮಾಡಿ ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 17ನೇ ವಚನ. ಇಸ್ರಾಯೇಲಿಗೂ ಯೆಹೋವನಿಂದ ಶಾಶ್ವತ ರಕ್ಷಣೆಗೆ ದೊರೆಯುವುದು. ಯುಗಯುಗಾಂತರಕ್ಕೂ ನೀವು ನಾಚಿಕೆಗೀಡಾಗುವುದಿಲ್ಲ, ಮಾನಭಂಗ ಪಡುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆ ಎಂಬುದು ಯುಗ ಯುಗಗಳಿಗೂ ಇರುವಂತಹದ್ದು ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂತದ್ದಾಗಿದೆ. ಆದರೆ ನಿಮಗಿರುವುದನ್ನ ಹಿಡಿದುಕೊಂಡಿರು ಅಂದ್ರೆ ಏನು ಅರ್ಥ? ಇದಕ್ಕೆ ನಾವು ಅಪೊಸ್ತಲ ಕೃತ್ಯಗಳಲ್ಲಿ, 2ನೇ ತಿಮೋಥೆ ಪತ್ರಿಕೆಗಳಲ್ಲಿ
ಪೌಲನು ತಿಮೋಥನಿಗೆ ಹೇಳಿರುವಂತಹ ಮಾತುಗಳನ್ನ ಧ್ಯಾನಿಸುವುದರ ಮೂಲಕವಾಗಿ ನಮಗೆ ನೀಡಲ್ಪಟ್ಟಿರುವಂತಹ, ನಮಗೆ ಒಪ್ಪಿಸಲ್ಪಟ್ಟಿರುವಂತಹದ್ದು, ಅದನ್ನು ನಾವು ಆ ಕಾರ್ಯವನ್ನ ಅಥವಾ ಆ ಸೇವೆಯನ್ನ ನಾವು ಹಿಡಿದುಕೊಂಡಿರಬೇಕೆಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತೆ. ನಿನಗಿರುವುದನ್ನ ಹಿಡಿದುಕೊಂಡಿರು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 25ನೇ ವಚನದಲ್ಲಿ ಕೂಡ ಅದೇ ಮಾತಿದೆ. ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನು ಹೊರತು ಬೇರಿನ ಯಾವ ಭಾರವನ್ನು ಕೊಡುವುದಿಲ್ಲ. ಹಾಗಾದರೆ ಏನು ನಮಗದು ಎಂಬುದನ್ನ ಸತ್ಯವೇದದಲ್ಲೇ ನಾನು ನಿಮಗೆ ಆ ವಾಕ್ಯದ ಆಧಾರದಲ್ಲಿ ನಿಮಗೆ ಸಾಕ್ಷೀಕರಿಸಬೇಕು, ಅಥವಾ ಅದನ್ನ ಆ ರುಜುವಾತಿಯನ್ನ ಅಥವಾ ಪುರಾವೆಯನ್ನ ಅಥವಾ ಸತ್ಯವೇದದಲ್ಲಿ ದಾಖಲಾಗಿರುವಂತ ಆ ಸಂಗತಿಯನ್ನ ನಾವು ಒಟ್ಟಾರೆ ಧ್ಯಾನಿಸಬೇಕೆಂಬುದಾಗಿ ನಾನು ಬಯಸ್ತೇನೆ. ಅಪೊಸ್ತಲ ಕೃತಿ 20ನೇ ಅಧ್ಯಾಯ 24ನೇ ವಚನದಲ್ಲಿ ಪೌಲನ ಒಂದು ಅಪೇಕ್ಷೆ ಏನು, ಪೌಲನ ಸೇವೆ ಏನೆಂಬುದನ್ನು ನೋಡೋಣ. ಓದಿ ಬ್ರದರ್. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 24ನೇ ವಚನ. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಣಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಸೇವೆ ಎಂಬ ಓಟವು ನಮಗೆ ವಹಿಸಲ್ಪಟ್ಟಿದೆ ಪ್ರಿಯರೇ. ಯಾರ್ಯಾರಿಗೆ ಯಾವ ಯಾವ ಬಾಧ್ಯತೆಯು ಕೊಡಲ್ಪಟ್ಟಿದೆಯೋ ಅದನ್ನು ಹಿಡಿದುಕೊಂಡು, ಅದನ್ನ ನಾವು ಕಾಪಾಡಿಕೊಂಡು ಮುಂದಕ್ಕೆ ಸಾಗುವಂತರಾಗಿರ್ಬೇಕು. ಆದುದರಿಂದ ಒಂದು ಜಯಮಾಲೆ ನಮಗೆ ಸಿಗುವಂತದ್ದಾಗಿದೆ. ಇಷ್ಟಕ್ಕೂ ಅಪೊಸ್ತಲನಾದ ಪೌಲನು ಸೌಲನಾಗಿದ್ದಾಗ, ಆತನಲ್ಲಿ ಮಾನಸಾಂತರ ಇಲ್ಲದಿದ್ದಾಗ, ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ದರ್ಶನ ಹೊಂದದೇ ಇದ್ದಾಗ, ಆತನ ಗುರಿ ಒಂದೇ ಇತ್ತು ಏನೆಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವಂತವ್ರು ಯಾರಿರ್ತಾರೋ ಅವ್ರನ್ನ ಹಿಂಸಿಸುವಂತವನಾಗಿದ್ದನು. ಆದರೆ ದಮಸ್ಕು ಮಾರ್ಗದಲ್ಲಿ ಹೋಗುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅಪೊಸ್ತಲನಾದ ಪೌಲನನ್ನು ಆ ದಿನದಲ್ಲಿ ಸಂಧಿಸಿ, ಸೌಲ ಸೌಲ, ನೀನ್ ಯಾಕೆ ನನ್ನನ್ನು ಹಿಂಸಿಸುತ್ತಿ? ಸಿ ದ ಗ್ರೇಟ್ ಕಾಲಿಂಗ್, ಎಷ್ಟು ಮಹತ್ತರವಾದಂತಹ ಕರೆಯುವಿಕೆ, ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ಅತ್ಯಂತ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಕ್ಕಂತ ಒಬ್ಬ ಸೌಲನನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನು ಒಂದು ಜವಾಬ್ದಾರಿಕೆಯನ್ನು ಆತನಿಗೆ ವಹಿಸಿಕೊಡುವುದಕ್ಕೆ ಎಷ್ಟು ಅದ್ಭುತವಾದಂತ ಒಂದು ಮಾರ್ಪಾಟು ಆ ದಮಸ್ಕ್ ಮಾರ್ಗದಲ್ಲಿ ಆತನಿಗೆ ಪ್ರತ್ಯಕ್ಷತೆಯನ್ನು ಕೊಟ್ಟಾಗ, ಕರ್ತನಲ್ಲಿ ಪ್ರಿಯರೇ, ಸೌಲನು ಪೌಲನಾಗಿ ಬದಲಾಗ್ತಾನೆ. ಆಗಲಿಂದ ಕೂಡ ಆತನು ತನಗಿರುವುದನ್ನ ಬಿಗಿಯಾಗಿ ಹಿಡಿದುಕೊಂಡು ತನಗೆ ತನಗೆ ಒಪ್ಪಿಸಲ್ಪಟ್ಟಿರುವಂತ ಸೇವೆ ಎಂಬ ಓಟವನ್ನ ಕಡೆಗಾಣಿಸುವುದೇ ನನ್ನ ಅಪೇಕ್ಷೆ. ದಟ್ ವಾಸ್ ಅ ರಿಯಲ್ ಡಿಸೈರ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ ದಿನ ನಮ್ಮ ಅಪೇಕ್ಷೆ ಏನು? ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಪರಿಶುದ್ಧ ಮರಿಯ ಕನ್ಯಕ ಗರ್ಭದಲ್ಲಿ ಜನ್ಮ ತಾಳಿದನು ಸತ್ಯ. ಆತನು ಗೋದಲಲ್ಲಿಯೋ ದಾರಿಮಗ್ಗುಲಲ್ಲಿಯೋ ಜನ್ಮ ತಾಳಿದನು ಸತ್ಯ. ಆತನು ಸಾಮಾನ್ಯ ಮನುಷ್ಯನಿಗೂ ಕೂಡ ತಲುಪಬೇಕೆಂಬುದಾಗಿರುವಂತಹ ಉದ್ದೇಶದಿಂದ ಬಹಳ ಸರಳವಾದ ರೀತಿಯಲ್ಲಿ ಜನಿಸಿದನು ಸತ್ಯ. ಹೆರೋದನು ಆತನನ್ನ ಯಾವುದಾದರೂ ಒಂದು ರೀತಿಯಲ್ಲಿ ಆ ಕಾಲದಲ್ಲಿಯೇ ತೆಗೆದು ಹಾಕಬೇಕೆಂಬುದಾಗಿ ಒಂದು ಕಪಟ ಹೇಳಿಕೆಯನ್ನು ಕೊಟ್ಟು ಆ ಜೋಯಿಸರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡುವಾಗಲೂ ಅವರು ದೂತರಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಬೇರೊಂದು ದಾರಿಯಲ್ಲಿ ಹೊರಟಿದ್ದು ನಿಜ. ಅಷ್ಟು ಮಾತ್ರವಲ್ಲ, 33 ವರ್ಷ ಕಾಲ ಪರಿಶುದ್ಧವಾದ ಜೀವನವನ್ನು ಜೀವಿಸಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಕರ್ತನಲ್ಲಿ ಪ್ರಿಯರೇ, ಆತನು ಅಮೂಲ್ಯವಾದಂತ ಪರಿಶುದ್ಧವಾದಂತ ರಕ್ತವನ್ನು ಸಮಸ್ತವನ್ನು ಆತನು ಅರ್ಪಿಸಿದನು ಪ್ರಿಯರೇ. ಬರೆದು ಮಾಡಿಕೊಂಡನು, ಮನುಷ್ಯರಿಗೆ ಸದೃಶನಾದನು. ಒಂದು ಹಾಡು ಬಹಳ ಚೆನ್ನಾಗಿದೆ ಕನ್ನಡ ಭಾಷೆಯಲ್ಲಿ. ಸಮಸ್ತವನೇನು ಕೊಟ್ಟೆ, ನೀನೇನು ಕೊಟ್ಟೆ ನನಗೆ. ನಾವೇನು ಕೊಟ್ಟೆವು ಆತನಿಗೆ? ನಾವು ಆತನಿಗೆ ಏನನ್ನು
ಹಿಂದಿರುಗಿ ಕೊಟ್ಟೆವು. ಇದನ್ನ ವಾಕ್ಯ ಹೇಳುತ್ತೆ, ನಿನಗೆ ರಕ್ಷಣೆ ಶಾಶ್ವತ, ಆದರೆ ನಿನಗೆ ವಹಿಸಿಕೊಟ್ಟಂತದ್ದು. ನೀನು ಒಂದು ವೇಳೆ ನಿನಗೆ ದೇವರು ನೀಡಿರುವಂತಹ ಒಂದು ವರ ಏನಿದೆಯೋ ಅದನ್ನ ನೀನು ಕಾಪಾಡಿಕೊಳ್ಳಬೇಕು. ಪ್ರಾರ್ಥಿಸುವುದೇ ಆದರೆ ನೀನು ನಿರಂತರ ಪ್ರಾರ್ಥನೆ ಮಾಡುತ್ತಾ ಆತನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತಿರು. ಒಂದು ವೇಳೆ ಆರಾಧನೆ ಸಂದರ್ಭದಲ್ಲಿ ವಾಕ್ಯಗಳನ್ನ ಹಂಚಿಕೊಳ್ಳುವಂತ ಒಂದು ಪ್ರೇರಣೆ ದೇವರು ಕೊಡುವುದಾದರೆ ಅದನ್ನ ನಾಚಿಕಿಲ್ಲದೆ ದೇವರ ಮಹಿಮೆಗಾಗಿ ಹಂಚ್ತಾ ಇರು. ಹಾಡುವ ವರವನ್ನು ದೇವರು ನಿನಗೆ ಕೊಟ್ಟಿರುವುದಾದರೆ ಅದನ್ನ ನೀನು ಹೃದಯಪೂರ್ವಕವಾಗಿ ಹಾಡು. ಇತರರಿಗೆ ಉಪಕಾರ ಮಾಡುವಂತಹ ಆ ವರವನ್ನು ಕರ್ತನಿಗೆ ಕೊಟ್ಟಿರುವುದಾದರೆ ಮನುಷ್ಯರಿಗೆ ಮಾಡುತ್ತೇನಂತಲ್ಲದೆ ದೇವರಿಗೆ ಮಾಡುತ್ತಿದ್ದೇನೆಂಬುದಾಗಿ ಅವರಿಗೆ ಸಹಾಯ ಮಾಡುವ ವರವನ್ನು ಅನುಗ್ರಹಿಸಿದರೆ ಆ ರೀತಿ ಮಾಡು. ನಿನಗಿರುವುದನ್ನ ನೀನು ಹಿಡಿದುಗೋ, ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ ಹೇಳುವಾಗ ಅಪೊಸ್ತಲನಾದ ಪೌಲನು ಕೂಡ ಆ ಮಾತನ್ನ ಹೇಳ್ತಾನೆ. ಪ್ರಿಯರೇ, ಅಪೊಸ್ತಲ ಕೃತಿ 20-24 ವಚನದಲ್ಲಿ ಆತನು ಹೇಳಿರುವಂತಹ ಮಾತು, ನಾನು ಸೇವೆ ಎಂಬ ಓಟವನ್ನು ಕಡೆಗಾಣಿಸ್ತೇನೆ. ವಾಟ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಐರನ್ ಮ್ಯಾನ್ ಆಫ್ ದ ನ್ಯೂ ಟೆಸ್ಟಿಮೆಂಟ್. ಹೊಸ ಒಡಂಬಡಿಕೆಯ ಕಬ್ಬಿಣದ ಮನುಷ್ಯ, ಗಟ್ಟಿ ಮನುಷ್ಯನಾಗಿರುವಂತ ಪೌಲನು ಹೇಳಿರುವಂತಹದ್ದು. ಪ್ರಿಯರೇ, ಅದನ್ನ ಆತ ನಿನಗಿರುವುದನ್ನ ಹಿಡಿದುಕೊಂಡಿರು ಎಂಬುದಾಗಿರುವುದರ ಅರ್ಥ. ಮತ್ತು ನಾನು ಮುಂದಕ್ಕೆ ಹೋಗ್ತೇನೆ. ಪೌಲನ ಅಪೇಕ್ಷೆ ಅಷ್ಟು ಮಾತ್ರ ಅಲ್ಲ, ಪೌಲನು ತನ್ನ ಅಪೇಕ್ಷೆ ಹೇಗಿದೆಯೋ ತನ್ನ ಶಿಷ್ಯನಿಗೂ ಕೂಡ ಅದನ್ನೇ ಬೋಧಿಸ್ತಾನೆ. ಪ್ರಿಯರೇ, ತಿಮೋತಿಗೆ ಆ ಮಾತನ್ನ ಹೇಳ್ತಾನೆ. ನೋಡ್ರಿ ದಯಮಾಡಿ 2ನೇ ತಿಮೋತಿ 1ನೇ ಅಧ್ಯಾಯ 14ನೇ ವಚನ. 2 Timothy chapter 1 verse 14. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದುಕೊಳ್ಳಬೇಕು. ತಿಮೋತಿಗೆ ದೇವರು ಕೊಟ್ಟಂತ ವರ ಏನು ಎಂಬುದಾಗಿ ಹೇಳುವಾಗ ಅನೇಕರನ್ನು ಕ್ರಿಸ್ತನ ಬಳಿ ನಡೆಸುತ್ತಾ ಅವರಿಗೆ ಬೋಧಿಸು, ದೇವರ ವಾಕ್ಯೋಪದೇಶವನ್ನು ಮಾಡು, ವೃದ್ಧನನ್ನು ಗದರಿಸದೆ, ಯವನಸ್ಥನೆಂದು ಅಸಡ್ಡೆ ಮಾಡದೆ ನಿನ್ನ ಕಾರ್ಯವನ್ನು ಮಾಡು, ಯಾಕಂದ್ರೆ ನಿನಗೆ ವಹಿಸಿಕೊಡಲ್ಪಟ್ಟಿರುವಂತಹದ್ದು ಅದು. ಕರ್ತನಲ್ಲಿ ಪ್ರಿಯರೇ, ಕರ್ತನ ವಾಕ್ಯದಲ್ಲಿ ನಾವು ಗಮನಿಸುವಾಗ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಿನಗಿರುವುದನ್ನ ಹಿಡಿದುಕೊಂಡಿರು ಎಂಬುದಾಗಿ ಹೇಳುವಾಗ ಇದನ್ನೇ ಪೌಲನು ತಿಮೋತಿಗೆ ಹೇಳುವಂತವನಾಗಿದ್ದಾನೆ. ಯಾಕಂದ್ರೆ ಅದನ್ನ ಅನುಸರಿಸಿ ಹೋಗ್ಬೇಕು. ಅಷ್ಟು ಮಾತ್ರವಲ್ಲ, ತಿಮೋತಿಗೆ ಮತ್ತೊಂದು ಸಾರಿ ಹೇಳುವನಾಗಿದ್ದಾನೆ. 1ನೇ ತಿಮೋತಿ 6ನೇ ಅಧ್ಯಾಯ 20-21 ವಚನಗಳನ್ನು ಕೂಡ ಓದೋಣ. 1 Timothy chapter 6. ಎಲೈ ತಿಮೋತಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆಯು ನಿಮ್ಮೊಂದಿಗಿರಲಿ. ಸಾಕು ಬ್ರದರ್, ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ಒಪ್ಪಿಸಲ್ಪಟ್ಟಿರುವಂತಹದ್ದು ಕೆಲವರಾದರೆ ಯುಧನ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಅಂತ್ಯಕಾಲದಲ್ಲಿ ಕುಚೋದ್ಯಗಾರರು, ಜೋಕ್ಸ್ ಹೇಳ್ತಾ ಹೋಗುವಂತವರು, ಕಟ್ಟುಕತೆಗಳನ್ನು ಹೇಳುವಂತವರು, ಸ್ವಸ್ಥ ಬೋಧನೆಯನ್ನು, ಸ್ಪಷ್ಟವಾದ ದೇವರ ವಾಕ್ಯದ ಪರಿಜ್ಞಾನವನ್ನ ತಿಳಿಸದೆ ಇರುವವರಿಂದ, ಆ ಹರಟೆ ಮಾತುಗಳನ್ನು ಹೇಳುವವರಿಂದ ನೀನು ಪ್ರತ್ಯೇಕವಾಗಿರು, ನಿನಗಿರುವುದನ್ನ ಹಿಡಿದುಕೋ. ಹೌದು ಪ್ರಿಯರೇ, ದೇವರ ವಾಕ್ಯ ಬೋಧನೆಯು ಜೀವನವು ಎರಡೂ ಕೂಡ ಕರ್ತನ ವಾಕ್ಯದ ಪ್ರಕಾರ ನಾವು ನೋಡುವಾಗ ಹೌದು ಆ ರೀತಿಯಾದಂತಹ ಒಂದು ಆ ದೇವರು ವಹಿಸಿಕೊಟ್ಟಿರುವಂತ ಕಾರ್ಯವನ್ನು ಮಾಡು ಎಂಬುದಾಗಿ ಪೌಲನು ತಿಮೋತಿಗೆ ಹೇಳುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಪೌಲನಿಗೆ ಹೇಳುತ್ತಾ ನಿಯಮದ ಪ್ರಕಾರ ಸೇವೆ ಮಾಡು. ವಾಟ್ ಎ ಗ್ರೇಟ್ ಮಾಸ್ಟರ್ ಅಂಡ್ ವಾಟ್ ಎ ಗ್ರೇಟ್ ಡಿಸೈಪಲ್. ಪೌಲು ಮತ್ತು ತಿಮೋತಿಯವರ ಒಂದು ಬಾಂಧವ್ಯ, ಒಂದು ಸಂಬಂಧ ನಿಜಕ್ಕೂ ಎಷ್ಟು ಚೆನ್ನಾಗಿದೆ ಎಂಬುದನ್ನು ನಾವು ನೋಡುವಾಗ
ಆತನನ್ನು ಡಿಸೈಪಲ್ಶಿಪ್ ಮಾಡುವಾಗ, ಶಿಷ್ಯನನ್ನಾಗಿ ತಯಾರು ಮಾಡುವಾಗ ಅಪೊಸ್ತಲನಾದ ಪೌಲನು ಹೆಚ್ಚು ಕಾಳಜಿ ವಹಿಸಿರುವಂತನಾಗಿರ್ತಾನೆ. ದಯಮಾಡಿ ನೋಡ್ರಿ, ಆ ಸಂಗತಿಯನ್ನ ನಾವು ಮುಂದಕ್ಕೆ ನೋಡುವ. 2 ತಿಮೋಥಿ 2ನೇ ಅಧ್ಯಾಯ 4 ಮತ್ತು 5 ವಚನಗಳನ್ನು ನಾವು ನೋಡೋಣ. 2 ತಿಮೋಥಿ ಚಾಪ್ಟರ್ 2 ವರ್ಸ್ 4 and 5. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯೂ ದೊರಕುವುದಿಲ್ಲ. ಸಾಕು ಬ್ರದರ್, ಥ್ಯಾಂಕ್ ಯು. ನಿಯಮದ ಪ್ರಕಾರ ಹೋರಾಡದಿದ್ದರೆ ಜಯಮಾಲೆ ಸಿಗೋದಿಲ್ಲ. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಫೈಟ್. ಕರ್ತನಾದ ಯೇಸು ಸ್ವಾಮಿ ದೇವರು ಹೇಳ್ತಾನೆ, ಯುದ್ಧವು ನನ್ನದು ಎಂಬುದಾಗಿ. ಆದರೆ ನಾವು ನಿಲ್ಲಬೇಕು, ಆ ಕ್ರಮವನ್ನು ಅನುಸರಿಸಬೇಕು, ಆ ನಿಯಮವನ್ನು ಅನುಸರಿಸಬೇಕು. ಆಗ ದೇವರ ವಾಕ್ಯ ಹೇಳುತ್ತೆ, ಜಯಮಾಲೆ ಉಂಟು. ಆ ಜಯಮಾಲೆ ಅಪಹರಿಸಲ್ಪಡುವ ಹಾಗೆ, ಅದನ್ನ ಅಪಹರಿಸುವ ರೀತಿಯಲ್ಲಿ ಆಗದೆ ನೀನು ಅದಕ್ಕೋಸ್ಕರವಾಗಿ ಶ್ರೇಷ್ಠವಾದ ರೀತಿಯಲ್ಲಿ ಸೇವೆಯನ್ನು ಮಾಡು. ಇದು ಅಪೊಸ್ತಲನಾದ ಪೌಲನು ತಿಮೋತಿಗೆ ಹೇಳುವುದರ ಮೂಲಕವಾಗಿ ನಾವು ಈ ವಚನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇವೆ. ಬೇಗನೆ ಬರುತ್ತೇನೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಪೌಲನು ಹೇಳ್ತಾನೆ, ನನಗೊಂದು ಜಯಮಾಲೆ ಉಂಟು. ಆ ಜಯಮಾಲೆ ಯಾರು ಅಪಹರಿಸಲು ಪೌಲನು ಬಿಟ್ಟಿಲ್ಲ. ಒಂದು ಉದಾಹರಣೆಯನ್ನು ನಾವು ನೋಡೋಣ. ಅಪೊಸ್ತಲನಾದ ಪೌಲನು ತನ್ನ ಒಂದು ಸೇವಾ ಜೀವಿತದಲ್ಲಿ ಆತನ ಹೋರಾಟ ಎಷ್ಟಿತ್ತು ಎಂಬುದನ್ನು ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 14-15 ವಚನ ಮತ್ತು ಹಾಗೆ 23-24 ವಚನಗಳನ್ನು ಕೂಡ ಓದೋಣ. ಮೊದಲು 14-15 ವಚನಗಳನ್ನು ನೋಡೋಣ. ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಣಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚುಗಾಳಿಯು ಹೊಡೆಯಿತು. ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದದ್ದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು. ಸಾಕು ಬ್ರದರ್, ಥ್ಯಾಂಕ್ ಯು. ಹಡಗಿನಲ್ಲಿ ಪ್ರಯಾಸ, ಹೋರಾಟ, ಸಮುದ್ರದಲ್ಲಿ ಹೋರಾಟ, ನೆಲದ ಮೇಲೆ ಹೋರಾಟ, ಸ್ವಂತ ಸಹೋದರರಿಂದ ಹೋರಾಟ, ಕಳ್ಳ ಸಹೋದರರಿಂದ ಹೋರಾಟ, ಕ್ರೇತನಲ್ಲಿರುವವರಿಂದ ಹೋರಾಟ. ಈ ಎಲ್ಲ ಹೋರಾಟವನ್ನು ಅಪೊಸ್ತಲನಾದ ಪೌಲನು ತನ್ನ ಸೇವಾ ಜೀವಿತದಲ್ಲಿ, ತನ್ನ ಮಿಷನರಿ ಪ್ರಯಾಣದಲ್ಲಿ, ಮೊದಲನೆಯ, 2ನೇ, 3ನೆಯ ಮಿಷನರಿ ಪ್ರಯಾಣದಲ್ಲಿ ಹೋರಾಟ ಮಾಡಿದನು. ಪ್ರಿಯರೇ, ತೆಂಕಣ ಗಾಳಿ ಬೀಸಿತು ಎಂಬುದಾಗಿ ಶತಾಧಿಪತಿ ಆ ಹಡಗನ್ನ ಆತನು ಪ್ರಯಾಣ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಅದು ಮಿಲೇತು ದ್ವೀಪಕ್ಕೆ ಹೋಗಿ ಸೇರುತ್ತೆ, ಅದು ಬೇರೆ ವಿಷಯ. ಆದ್ರೆ ಈ ಪ್ರಯಾಣದುದ್ದಕ್ಕೂ 14 ದಿನ ಯಾರೂ ಏನು ಊಟ ಮಾಡದೇ ಇದ್ದಂತ ಸ್ಥಿತಿನಲ್ಲಿ, ಅವರೊಂದಿಗೆ ಅಪೊಸ್ತಲನಾದ ಪೌಲನು ಕೂಡ ಹಸಿಕೊಂಡಿರುವ ಸ್ಥಿತಿನಲ್ಲಿ ಆತನು ಆ ಹಡಗಿನಲ್ಲಿರೋರೆಲ್ಲರಿಗೂ ಕೂಡ ಊಟವನ್ನು ಕೊಡ್ತಾ, ಆ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಆ ಜನರೊಂದಿಗೆ ತನಗಿರುವಂತಹ ಒಂದು ಆ ಒಡನಾಟ, ಆ ಪ್ರೀತಿ, ಆ ಕ್ರಿಸ್ತನ ಸೇವೆಯ ಮಹತ್ವ, ಆ ಹೋರಾಟ ಆ ಅಧ್ಯಾಯದಲ್ಲಿ ಕಣ್ಣಿಗೆ ಕಟ್ಟಿದ ಹಾಗೆ ದೇವರಾತ್ಮನು ತಿಳಿಯಪಡಿಸಿದ್ದು ನಾವು ಕಾಣ್ತೇವೆ. ತೆಂಕಣ ಗಾಳಿ ಅಂತ ಪ್ರಾರಂಭಿಸಿದ್ರು ಹಡಗಿನ ಪ್ರಯಾಣ, ಈಶಾನ್ಯದ ಹುಚ್ಚು ಗಾಳಿ ಬಡಿತು. ಇಟ್ ವಾಸ್ ಎ ಮ್ಯಾಡ್ ವಿಂಡ್. ಅಷ್ಟು ಭಯಂಕರವಾಗಿ ಇನ್ನೇನು ಒಡೆದು ಹೋಗುವಂತ ಸ್ಥಿತಿನಲ್ಲಿದ್ದಾಗ ಪೌಲನು ಹೇಳ್ತಾನೆ, ನಿಮ್ಮ ಪ್ರಾಣಗಳಿಗೆ ಏನೂ ತೊಂದರೆ ಆಗುವುದಿಲ್ಲ. ಅಲ್ಲಿರುವ ಹಡಗಿನಲ್ಲಿರುವ ಅಷ್ಟು ಜನರಿಗೂ ಆತನು ಸಾಂತ್ವನ ಹೇಳ್ತಾನೆ. ದಯಮಾಡಿ ಈಗ ಓದಿ ಆ ಮಾತುಗಳು, 23-24 ವಚನಗಳು. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು.
ನಿನ್ನ ಮೇಲಿನ ದಯೆಯಿಂದ ಆ ಹಡಗಿನಲ್ಲಿ ಪ್ರಯಾಣ ಮಾಡುವ ಎಲ್ಲರ ಪ್ರಾಣಗಳನ್ನು ಕರ್ತನು ಕಾಪಾಡಿದ್ದಾನೆ. ಪ್ರಿಯರೇ, ಅದೇ ಅಧ್ಯಾಯದಲ್ಲಿ ಕೆಳಗಡೆ ಬರುವಾಗ ಆ ಎಲ್ಲರ ಬಳಿಗೆ ಹೋಗಿ, ಅಯ್ಯ, ನಿಮ್ಮ ಕೂದಲು ಒಂದು ಕೂಡ ಬಿದ್ದು ಹೋಗುವುದಿಲ್ಲ, ನಾನು ಸೇವಿಸುವ ನನ್ನ ದೇವರು ನನಗೆ ಹೇಳಿದ್ದಾನೆ, ನೀವೇನೂ ಊಟ ಮಾಡ್ಲಿಲ್ಲ, ದಯವಿಟ್ಟು ಎದ್ದು ಊಟ ಮಾಡ್ರಿ ಅಂತವರಿಗೆ ಊಟಕ್ಕೆ ಕೊಡ್ತಾನೆ. ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿದು. ಪ್ರಿಯರೇ, ಈ ಸಂದರ್ಭದಲ್ಲಿ ನಮಗೆ ಇನ್ನೊಬ್ಬ ಹಳೆ ಒಡಂಬಡಿಕೆ ಭಕ್ತನು ನೆನಪಿಗೆ ಬರ್ತಾನೆ. ನೆನೆವೆಗೆ ಹೋಗು ಅಂದ್ರೆ ತರ್ಷೀಷ್ಗೆ ಓಡಿ ಹೋಗಿರುವಂತ ಯೋನ, ಆತನ ಮೂಲಕವಾಗಿ ಆಹಾರ ಪದಾರ್ಥಗಳೆಲ್ಲ ಸಮುದ್ರಕ್ಕೆ ಚೆಲ್ಲಲ್ಪಡ್ತಾ ಇದ್ರೆ, ಈ ಅಪೊಸ್ತಲನಾದ ಪೌಲ ಹೊಸ ಒಡಂಬಡಿಕೆಯ ಒಬ್ಬ ವಿಷನರಿ, ಒಬ್ಬ ದಾರ್ಶನಿಕ ವ್ಯಕ್ತಿ, ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನು ಹೊಂದಿರುವ ವ್ಯಕ್ತಿ, ಹಡಗಿನಲ್ಲಿರೋರೆಲ್ಲರಿಗೂ ಕೂಡ ಆಹಾರವನ್ನು ಕೊಡ್ತಿದ್ದಾನೆ. ಹಡಗಿನಲ್ಲಿರುವವರ ಪ್ರಾಣಗಳು ನಾಶವಾಗುವುದಕ್ಕೆ ಹಳೆ ಒಡಂಬಡಿಕೆಯ ಭಕ್ತನು ಕಾರಣವಾಗುತ್ತಾ ಇದ್ದರೆ, ಆ ಒಬ್ಬರ ಪ್ರಾಣವು ಕೂಡ ಕಳೆದು ಹೋಗಬಾರದೆಂಬುದಾಗಿ ಹೊಸ ಒಡಂಬಡಿಕೆಯ ಭಕ್ತನು ಅಪೊಸ್ತಲನಾದ ಪೌಲನು ಧೈರ್ಯ ತುಂಬುತ್ತಿದ್ದಾನೆ. ಒಬ್ಬ ಧೈರ್ಯ ಕೆಟ್ಟು ದಾರಿ ತಪ್ಪಿ ತರ್ಷೀಸಿಗೆ ಓಡುವನಿದ್ದರೆ, ಇಲ್ಲೊಬ್ಬ ಭಕ್ತನು ಆತನು ಕ್ರಿಸ್ತನ ದರ್ಶನದ ಭಾಗ್ಯವನ್ನು ಹೊಂದಿದಂತವನಾಗಿ ಶ್ರೇಷ್ಠ ಹೋರಾಟ ಮಾಡುವಂತವನಾಗಿ ಕರ್ತನಲ್ಲಿ ಪ್ರಿಯರೇ, ಪ್ರಾಯೋಗಾತ್ಮಿಕ ಜೀವನದಲ್ಲಿ, ಅನುದಿನದ ಜೀವನದಲ್ಲಿ ಕರ್ತನನ್ನು ಅನುಸರಿಸಿ ನಡೆದಿರುವಂತ ಒಬ್ಬ ಉದಾಹರಣೆಯನ್ನು ನಾವು ಕಾಣ್ತೇವೆ. ಪ್ರಿಯರೇ, ಅದನ್ನ ಹಿಡಿದುಕೊಂಡಿರುವ ರೀತಿ ಹಾಗೆ. ಏನೇ ಕಷ್ಟ ಬಂದರು, ಸಮಸ್ಯೆ ಬಂದರು, ಇಕ್ಕಟ್ಟು ಬಂದರು, ಸಾಲಬಾಧ ಆದರೂ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಬಾರದು. ನೋವು ಬಂದರು ಅಥವಾ ಏನೇ ದುಃಖ ಆದರೂ ಕ್ರಿಸ್ತನನ್ನು ತೊರೆದು ಹೋಗಬಾರದು. ಯಾಕಂದರೆ ನಮಗಿರುವ ಆ ಒಂದು ಕಲ್ಪನೆ, ಆ ಒಂದು ಭಾಗ್ಯ, ಕ್ರಿಸ್ತನಲ್ಲಿ ನಮಗಿರುವಂತಹದ್ದು ಅಷ್ಟು ದೊಡ್ಡದು. ಪ್ರಿಯರೇ, ನೋಡ್ರಿ, ಅದಕ್ಕೆ ಪೌಲನು ಹೇಳ್ತಾನೆ, 2 ತಿಮೋಥಿ 4ನೇ ಅಧ್ಯಾಯ 6-7 ವಚನಗಳಲ್ಲಿ ಒಂದು ಮಾತನ್ನ ನಾವು ಧ್ಯಾನಿಸಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನಮಗಿರುವುದನ್ನ ಹಿಡಿದುಕೊಳ್ಳುವುದು ಹೇಗೆ ಎಂಬುದು ದಯಮಾಡಿ ಓದಿ ಬ್ರದರ್. ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ 2 ತಿಮೋಥಿ 4ನೇ ಅಧ್ಯಾಯ 6-7 ವಚನಗಳು ದಯಮಾಡಿ. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಕರ್ತನಲ್ಲಿ ಪ್ರಿಯರೇ, ಎಂತಹ ಅದ್ಭುತವಾದ ಸಾಕ್ಷಿಯನ್ನು, ಹೇಳಿಕೆಯನ್ನು, ತನಗಿರುವುದನ್ನ ಹಿಡಿದುಕೊಂಡಿರುವ ರೀತಿಯನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನಲ್ವೇ. ಇದು ನಮಗೆ ಅವಶ್ಯಕವಾಗಿರುವಂತಹ ಒಂದು ಬೋಧನೆ. ಅದಕ್ಕೆ ನಾವು ವಚನದ ನಂತರ ವಚನ, ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳೊಂದಿಗೆ ಕರ್ತನು ತಾನೇ ಉಪದೇಶ ನೀಡುವಂತಹದ್ದನ್ನು, ಆತನ ಹೇಳುವಂತ ಮಾತುಗಳನ್ನು ನಾವು ಪರೀಕ್ಷಿಸಿ ನಾವು ಓದುವಂತರಾಗಿದ್ದೇವೆ. ಸಹೋದರರು ಚೆನ್ನಾಗಿ ಓದಿದ್ರು ನೋಡ್ರಿ. ಈಗಲೇ 6ನೇ ವಚನ, ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಹಿ ಈಸ್ ಅಬೌಟ್ ಟು ಡೈ. ಸಾವಿನ ದವಡೆಗೆ ಸಿಕ್ಕಿಕೊಂಡಿರುವಂತ ಒಬ್ಬ ವ್ಯಕ್ತಿ ಮಾತಾಡುವ ಮಾತುಗಳು ಇವು. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಟ್ರೂತ್ ಸಿಟ್ಸ್ ಅಪಾನ್ ದ ಲಿಪ್ಸ್ ಆಫ್ ಎ ಡೈಯಿಂಗ್ ಮ್ಯಾನ್. ಸಾವಿನ ತುದಿಯಲ್ಲಿರುವ ಮನುಷ್ಯನ ತುಟಿಗಳ ಮೇಲೆ ಸತ್ಯವು ನಿಂತಿರ್ತದಂತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹಿರಿಯರು ಕೇಳ್ತಿದ್ರು, ಯಾರಾದರೂ ತೀರ್ಕೊಂಡಿದ್ದಾರಂದ್ರೆ ಅವರ ನೆಂಟ್ರಿಸ್ಟನಾಗ್ಲಿ ಅಥವಾ ಅವರ ಮಗ ಅಥವಾ ಮಗಳಾಗ್ಲಿ ಅವರಿಗೆ ನಿಮಗೇನಾದ್ರೂ ಹೇಳಿ ಹೋದ್ರ ಅಂದ್ರೆ ಕೊನೆ ಕಾಲದಲ್ಲಿ, ಕೊನೆ ಸಂದರ್ಭದಲ್ಲಿ, ಮರಣದ
ಆ ಜೀವನದ ಪ್ರಯಾಣ ಅಂತ್ಯವಾಗಿ ಮರಣದ ಹತ್ತಿರ ಹೋದಾಗ ತುಟಿಗಳ ಮೇಲೆ ಸತ್ಯವು ನಿಂತಿರ್ತದಂತೆ. ಮ್ಯಾಥ್ಯೂ ಆರ್ನಾಲ್ಡ್ ಎಂಬ ಒಬ್ಬ ಇಂಗ್ಲಿಷ್ ಕವಿ ಹೇಳಿರುವಂತ ಮಾತು, ಟ್ರೂತ್ ಸಿಟ್ಸ್ ಅಪಾನ್ ದ ಲಿಪ್ಸ್ ಆಫ್ ಎ ಡೈಯಿಂಗ್ ಮ್ಯಾನ್. ಆಗ ಸತ್ಯವನ್ನ ಆತ ಹೇಳ್ತಾ ಅಪೊಸ್ತಲನಾದ ಪೌಲನು ಒಂದು ಒಳ್ಳೆಯ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ಹೇಳುವಾಗ, ನಾನು ಪಾನದ್ರವ್ಯವಾಗಿ ಅರ್ಪಿತನಾಗ್ತಿದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಎಂತ ಹೋರಾಟವನ್ನು ಮಾಡಿದ್ದೇನೆ? ಶ್ರೇಷ್ಠವಾದ ಹೋರಾಟ ಮಾಡಿದ್ದೇನೆ. ಎಫೆಸದಲ್ಲಿ ಹೋರಾಟ, ಎಫೆಸ ಸಭೆಯನ್ನು ಕಟ್ಟುವುದಕ್ಕೆ ತುರನ್ನು ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಅನೇಕರನ್ನ ಒಡಂಬಡಿಸುತ್ತಾ, ಶಿಷ್ಯರನ್ನು ಪ್ರತ್ಯೇಕಪಡಿಸುತ್ತಾ, ಅವರನ್ನು ಹಿರಿಯರಿಗೆ ಒಪ್ಪಿಸಿಕೊಡುತ್ತಾ, ಅಲ್ಲಿಂದ ಮತ್ತು ಮೆಲೆತಿಗೆ ಪ್ರಯಾಣ, ಅಲ್ಲಿಂದ ಮತ್ತೆ ಯೆರೂಸಲೇಮಿಗೆ ಪ್ರಯಾಣ. ಈ ಎಲ್ಲ ಹೋರಾಟದಲ್ಲಿ ಶ್ರೇಷ್ಠವಾದ ಹೋರಾಟವನ್ನು ಮಾಡಿದನು ಅಪೊಸ್ತಲನಾದ ಪೌಲನು ಪ್ರಿಯರೇ. ಅದಕ್ಕೆ ಆತನ ಜೀವಿತವೇ ಒಂದು ಜ್ವಲಂತ ಸಂದೇಶ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವಂತ ಮಕ್ಕಳಿಗೆ ಪ್ರಿಯರೇ. ಅದಕ್ಕೆ ಆತ ಮಾತನ್ನ ಹೇಳ್ತಿದ್ದಾನೆ. ಏನೆಂಬುದಾಗಿ ಹೇಳುವಾಗ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಹೌದು ಪ್ರಿಯರೇ, ನಮಗೆ ಸ್ವಲ್ಪ ಏನಾದರೂ ತೊಂದರೆ ಸಂಭವಿಸಿದ್ರೆ ನಮ್ಮಲ್ಲಿರೋ ಕ್ರಿಸ್ತ ನಂಬಿಕೆ ಏನಾಗುತ್ತೆ? ವಿಶ್ವಾಸಿಗಳು ಪ್ರಶ್ನೆ ಮಾಡುವುದನ್ನ ನಾನು ಕೇಳಿಸ್ಕೊಂಡಿದ್ದೇನೆ. ಅವರು ದುಃಖಿತರಾದಾಗ, ಅವರಲ್ಲಿ ಏನೋ ಸಮಸ್ಯೆ ಆದಾಗ, ಗಂಡ ಹೆಂಡತಿ ನಡುವೆ ಸಮಸ್ಯೆ ಬಂದಾಗ ಎಷ್ಟು ಜನ ಕೇಳಿಸ್ಕೊಂಡಿದ್ದೇನೆ, ಬ್ರದರ್ ದೇವರಿದ್ರೆ ಈಗ ಆಗುತ್ತಾ ಅಂತ. ನಾನು ಹೇಳ್ತೇನೆ, ದಯಮಾಡಿ ದೇವರನ್ನು ದೂಷಿಸಬೇಡಿ. ನಿಮ್ಮಿಬ್ಬರ ನಡುವೆ ನೀವು ಮಾಡಿಕೊಂಡಿರುವ ಕಲಹಕ್ಕೆ ದೇವರನ್ನು ತಾನೇ ಯಾಕೆ ಬಾಧ್ಯಸ್ಥರನ್ನಾಗಿ ಮಾಡ್ತೀರಿ? ನೋ ಸಿಸ್ಟರ್, ನೋ ಬ್ರದರ್. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ನಾವು. ನೋಡ್ರಿ, ಯಾವುದೇ ಒಂದು ಏನು ಕ್ಲಿಷ್ಟಕರವಾದ ಪರಿಸ್ಥಿತಿ ಕೂಡ ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ಬೇರ್ಪಡಿಸಬಾರದು. ಸ್ಯಾಲ್ವೇಷನ್ ಇಸ್ ಇಂಡಿವಿಜುವಲ್. ಪ್ರತಿಯೊಬ್ಬ ವ್ಯಕ್ತಿಯ ರಕ್ಷಣೆ ಅದು ಮಹಾಭಾಗ್ಯ. ಆದ ನಂತರ ಆತ ನಮಗೆ ವಹಿಸಿಕೊಟ್ಟಿರುವಂತಹ ಕಾಯಕ ಅದು ಮಹಾಭಾಗ್ಯ. ನೋಡಿ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲ, ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವ ಎಲ್ಲರಿಗೂ ಅದು ಕೊಡೋಣವಾಗುತ್ತದೆ. ಅದರಿಂದ ಪ್ರಿಯರೇ, ಇದನ್ನ ನಾವು ಗಮನಿಸೋಣ. ಫಿಲದೆಲ್ಫಿಯಾ ಸಭೆಗೆ ದೇವರ ಆತ್ಮನು ತಾನೆ ನಿನಗಿರುವುದನ್ನ ನೀನು ಹಿಡಿದುಕೊಂಡಿರು, ಅದನ್ನು ಯಾರೂ ಅಪಹರಿಸಬಾರದು. ಅಪಹರಿಸುವವನು ಯಾರು? ಕಳ್ಳನು ಯಾರು? ಅಪವಾದಿಯಾದ ಸೈತಾನನು. ನಮ್ಮನ್ನು ಶೋಧಿಸುತ್ತಾನೆ, ನಾವು ದುಡುಕಿ ಮಾತಾಡುವ ಹಾಗೆ ಮಾಡ್ತಾನೆ. ವಿಶ್ವಾಸಿಗ ನಡುವೆ ಒಂದು ಸಂಘರ್ಷವನ್ನು ತಂದಿಡ್ತಾನೆ. ಕುಟುಂಬಗಳಲ್ಲಿ ಒಂದು ಸಂಘರ್ಷವನ್ನು ತಂದಿಡ್ತಾನೆ. ಸಭೆಯಲ್ಲಿ ಒಂದು ಬಿರುಕು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಜಯಮಾಲೆ ಹೊರಟು ಹೋಗುವ ಹಾಗೆ ಮಾಡ್ತಾನೆ ಹೊರತು ನಾವಾದರೂ ರಕ್ಷಣೆಯನ್ನು ಹೊಂದುತ್ತೇವೆ. ಅದಕ್ಕೆ ಇದು ಪತ್ರಿಕೆ ನಾವು ಕಾಣ್ತೇವೆ, ಬೆಂಕಿಯಿಂದ ನಾವು ಪಾರಾದವರಂತ ರಕ್ಷಣೆ ಹೊಂದುತ್ತೇವೆ. ಆದರೆ ನಮ್ಮ ಸ್ಪಿರಿಚುವಲ್ ಲೈಫ್, ಆತ್ಮೀಯ ಜೀವನ, ಇಟ್ಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಎ ಜರ್ನಿ ಪ್ರಿಯರೇ. ನಮ್ಮ ಆತ್ಮೀಯ ಜೀವಿತ, ನಮ್ಮ ಸ್ಪಿರಿಚುವಲ್ ಲೈಫ್ ಇದು ಒಂದು ಗಮ್ಯಸ್ಥಾನವಲ್ಲ, ನಾವು ಸೇರಿದ್ದೀವಿ ಅಂತಲ್ಲ, ಆದರೆ ಇದೊಂದು ಪ್ರಯಾಣ. ಜಾನ್ ಬನಿಯನ್ ಅನ್ನೋ ಒಬ್ಬ ಇಂಗ್ಲಿಷ್ ಕವಿ ಪಿಲಿಗ್ರಿಮ್ ಪ್ರೋಗ್ರೆಸ್ ಅಂತಕ್ಕಂಥ ಒಂದು ಬೃಹತ್ ಗ್ರಂಥವನ್ನು ಬರೀತಾರೆ ಪ್ರಿಯರೇ. ಅದರಲ್ಲಿ ಎಷ್ಟೆಲ್ಲಾ ಮಜಲೆಗಳು, ಸ್ಲವ್ ಆಫ್ ಡೆಸ್ಪಾಂಡ್, ಸೈತಾನನು ಉಪಯೋಗಿಸುವಂತ ಒಂದು ಬಲವಾದ ಆಯುಧ ಅಂದ್ರೆ ನಿರಾಶೆ, ಡಿಪ್ರೆಷನ್, ಸಹೋದರರಲ್ಲಿ ಸಹೋದರಿಯರಲ್ಲಿ. ಯಾಕಂದ್ರೆ ಬಹುಮಾನ ನಾವು ತಗೊಳ್ಳೋದು ಅವನಿಗೆ ಇಷ್ಟವಿಲ್ಲ. ಬಹುಮಾನ ನಮಗೆ ಆತನು ಕೊಡೋನಾಗಿದ್ದಾನೆ. ಕನ್ನಡದಲ್ಲಿ ಒಳ್ಳೆ ಹಾಡುಗಳಿವೆ. ಅದರಿಂದ ಪ್ರಿಯರೇ, ನೆನಪು ಮಾಡಿಕೊಳ್ಳೋಣ,
ಆತನು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ, ನಮಗೆ ಜಯಮಾಲೆಯನ್ನು ಕೊಡುವವನಾಗಿದ್ದಾನೆ. ಹಾಗೆ ಸ್ಮರಣ ಸಭೆಗೂ ಕೂಡ ವಾಗ್ದಾನ ಮಾಡುತ್ತಾ ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ. ಸಾಯಬೇಕಾದರೂ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದ ಕೊನೆ ಭಾಗ ನಾನು ಓದ್ತಾ ಇದ್ದೀನಿ. ದಯಮಾಡಿ ಸತ್ಯವೇದ ನಿಮ್ಮ ಬಳಿಯಲ್ಲಿದ್ರೆ ಅದು ನೋಡ್ಕೊಳ್ಳಿ. 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಈ ಕಿರೀಟಗಳು, ಜಯಮಾಲೆಗಳ ಬಗ್ಗೆ ಒಂದು ಪ್ರತ್ಯೇಕ ಸಂದೇಶ ಉಂಟು. ಕರ್ತನಿಚಿತವಾದ್ರೆ ಅದು ನಾನು ಮತ್ತೊಂದು ಸಂದರ್ಭದಲ್ಲಿ ನಾನು ಆ ವಿಷಯದಲ್ಲಿ ಮಾತಾಡೋನಾಗಿದ್ದೇನೆ, ದೇವರ ಆತ್ಮನು ಅನುಮತಿಸುವುದಾದರೆ. ಕರ್ತನಲ್ಲಿ ಪ್ರಿಯರೇ, 11ನೇ ವಚನ ತಾವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಧ್ಯಾನಿಸಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ರಕ್ಷಣೆಯು ಶಾಶ್ವತ, ಆದರೆ ಬಹುಮಾನ ನಾವು ಹಿಡಿದುಕೋಬೇಕಾದ್ರೆ ನಮ್ಮ ಆತ್ಮೀಕ ಜೀವನದಲ್ಲಿ ಪ್ರೊವೊಕೇಶನ್ಸ್, ಶಾರ್ಟ್ ಟೆಂಪರ್ಡ್ ನೇಚರ್ಸ್, ಭಾವೋದ್ರೇಕಗಳಿಗೆ ಬಲಿಯಾಗದೆ, ರಾಗದ್ವೇಷಗಳಿಗೆ ಬಲಿಯಾಗದೆ, ಗಲಾತಿ ಪತ್ರಕದಲ್ಲಿರುವಂತಹ ಆತ್ಮೀಯ ಗುಣಗಳಲ್ಲಿ, ಆ 9 ಗುಣಗಳಲ್ಲಿ ನಾವು ಕೆಲವನ್ನ ವಶಪಡಿಸಿಕೊಳ್ಳು, ಅದನ್ನ ನಮ್ಮ ಸ್ವಾಧೀನಕ್ಕೆ ಕರ್ತನು ಕೊಟ್ಟಿದ್ದಾಗ ನಮಗಿರುವುದನ್ನು ನಾವು ಹಿಡಿದುಕೊಂಡವರಾಗಿ ನಮ್ಮ ಆತ್ಮೀಯ ಜೀವನವನ್ನ ಮುಂದಕ್ಕೆ ಸಾಗಿಸುವ ಹಾಗೆ ಕರ್ತನಾತ್ಮ ನಮಗೆ ಸಹಾಯ ಮಾಡಲಿ.